ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಇವತ್ತು ಒಂದು ಹಳೆಯ ಜನ ಮಾಡೋ ಚಟ್ನಿ ಟಿಪಿಕಲ್ ಪದಾರ್ಥ ತೋರಿಸ್ತಾ ಇದ್ದೀನಿ. ಈ ಟಿಪಿಕಲ್ ಪದಾರ್ಥ ಅಂದ್ರೇನು? ಕೆಂಪು ಮೆಣಸಿನಕಾಯಿ ಚಟ್ನಿ. ಇದು ನೋಡಿರಿ, ಇದು ಬೇಡಿಗೆ ಮೆಣಸಿನಕಾಯಿ ಇದೆ. ಮೊದಲು ಏನು ಮಾಡಿದ್ದೀನಿ, ಕ್ಲೀನಾಗಿ ತೊಳ್ಕೊಂಡು ಒಣಗಿಸ್ಕೊಂಡಿದ್ದೀನಿ. ಇದನ್ನು ಹಣ್ಣು ಮೆಣಸಿನ್ಕಾಯಿ, ಇವು ಹಣ್ಣಾಗಿದ್ದಾವೆ. ತುಂಬು ತಕ್ಕೋಬೇಕು. ಮೊದಲು ಅದನ್ನು ತೊಳೆದು ಸ್ವಚ್ಛಗೆ ಒಣಗಿಸ್ಕೋಬೇಕು. ಆಮೇಲೆ ತುಂಬು ತೆಗಿಬೇಕು. ತುಂಬು ತೆಗೆದು ಒಂದು ಹನಿ ನೀರು ಇಡಬಾರ್ದು ರೀ. ಇದ್ರೊಳಗೆ ಕ್ಲೀನಾಗಿ ತೊಳ್ಕೊಬೇಕು. ಆಮೇಲೆ ಇದಕ್ಕೆ ಬೇಕಾಗೋದು ಏನೇನಂದ್ರೆ ಉಪ್ಪು ಬೇಕಾಗ್ತದೆ. ಇದು ಉಪ್ಪು ಒಂದು ಸ್ವಲ್ಪ ಹಳ್ಳುಪ್ಪಿದೆ. ಇದನ್ನು ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡ್ರೆ ಏನಾಗ್ತದೆ, ಚಟ್ನಿ ಕೆಡೋದಿಲ್ಲ. ಹಸಿ ಇರ್ತದಲ್ಲ, ಅದಕ್ಕೆ ಹಸಿ ಏನು ಹಚ್ಚಬಾರ್ದು. ಮತ್ತು ಇದಕ್ಕೂ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದ್ರೊಳಗೆ ಈಗ ನಿಂಬೆಹಣ್ಣು 1 2 3 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. 4 ಅಥವಾ 5 ಬೇಕಾಗ್ತದೆ. ಹಿಂದಾಗ ಟೇಸ್ಟ್ ನೋಡಿ ಮತ್ತೆ ಬೇಕಂದ್ರೆ ಒಂದು ಅರ್ಧ ಹಾಕ್ಬೋದು ನೀವು. ಅದಕ್ಕೆ ನಿಂಬೆಹಣ್ಣು ಒಂದು 4-5 ತೊಗೊಳ್ರಿ, ದೊಡ್ಡ ಸೈಜ್ ಇದ್ದದ. ಆಮೇಲೆ ಸ್ವಲ್ಪ ಮೆಂತ್ಯಕಾಳು ಬೇಕಾಗ್ತದೆ. ಇದು ಮೆಂತ್ಯಕಾಳು. ಈಗ ಇದನ್ನು ಮಾಡಿ ತೋರಿಸ್ತೇನೆ ನಾನು. ಇಂಗು, ಒಳ್ಳೆ ಇಂಗು ತೊಗೋಬೇಕ್ರಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು. ಇಟ್ಕೊಂಡು ನೋಡಿರಿ, ಗ್ಯಾಸ್ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕು. ಇದು ನೋಡಿರಿ, ಎಣ್ಣೆ ಬಿಸಿ ಆಗಿಬಿಟ್ಟಿದೆ. ನಾನು ಈ ಸ್ಪೂನ್ಲೆ 4 ಸ್ಪೂನ್ ತೊಗೊಂಡಿದ್ದೀನಿ. 1/4 ಕಿಲೋ ಮೆಣಸಿನ್ಕಾಯಿ ಇದೆ, ಅದಕ್ಕೆ 4 ಸ್ಪೂನ್ ತೊಗೊಂಡಿದ್ದೀನಿ. ಭಾಳ ತೊಗೋಬೇಡ್ರಿ. ಮತ್ತು ಉಟ್ಟು ಕೂತಾಗ ಬೇಕಂದ್ರೆ ನಾವು ಎಣ್ಣೆ ಹಾಕ್ಕೋಬೋದು. ಈಗ ಎಣ್ಣೆ ಬಿಸಿ ಆಗಿಬಿಟ್ಟಿದೆ. ಅದರೊಳಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಳ್ಳೋಣಂತ ಒಗ್ಗರಣೆಗೆ. ಭಾಳ ಕೆಂಪು ಮಾಡಬೇಡ್ರಿ, ಅಷ್ಟೇ ಒಂದು ಸ್ವಲ್ಪ ಗುಲಾಬಿ ಆಗೋಂಗೆ ಮಾಡಬೇಕು. ಗ್ಯಾಸ್ ಬಂದ್ ಮಾಡಿಬಿಡ್ತೇನೆ ನೋಡಿರಿ. ಗುಲಾಬಿ ಆಗ್ತದದು ತಾನ. ಹೌದಾ? ನೋಡಿರಿ, ಈಗ ಇದಕ್ಕೆ ಚೆನ್ನಾಗಿ ಒಂದು ದೊಡ್ಡ ಸ್ಪೂನ್ಲೆ ಹಿಂಗೆ ಹಾಕ್ಕೊಡ್ರಿ. ಹೌದಾ? ಈಗ ಇದನ್ನೇನು ಮಾಡಬೇಕು, ಡೈರೆಕ್ಟು ಮಿಕ್ಸರ್ನಲ್ಲಿ ತಗೊಂಬಿಡ್ರಿ. ಈ ಮಿಕ್ಸರ್ನೊಳಗೆ ಇದು ಎಣ್ಣೆ ಹಾಕ್ಕೊಂಬಿಡ್ರಿ. ಇದನ್ನ ಯಾಕಂದರೆ ಇದು ಗುಲಾಬಿ ಆಗಿಬಿಟ್ಟವು. ಜಾಸ್ತಿ ಹೊತ್ತು ಬಿಡಬೇಡ್ರಿ, ಆರ್ತದಂದ್ರೆ. ಅದೇ ಹಿಂಗಿಂದು ಪರಿಮಳ ವಾಸನೆ ಬರ್ತಾ ಇದೆ ನೋಡ್ರಿ. ನಿಧಾನವಾಗಿ ಮಾಡಿಕೊಡ್ರಿ, ಏನು ಗಡ್ಬಡ್ ಮಾಡಬೇಡ್ರಿ. ಇದು ಚಟ್ನಿ ಮಾಡಿದ ಮೇಲೆ 8-10 ದಿವಸ ಏನೂ ಆಗೋದಿಲ್ಲ ರೀ. ಇದು ಹೊರಗಡೆ ಇಡಬೇಕು. ಫ್ರಿಜ್ನಲ್ಲಿಡೋರು ಇಡ್ತಾರೆ, ಅದು ಫ್ರಿಜ್ನಿಂದು ಟೇಸ್ಟು ಕೆಟ್ಬಿಡ್ತದೆ. ಹೊರಗೆ ಇಡ್ಬೇಕು ಇದನ್ನ. ಮೊದಲೆಲ್ಲ ಜನ ಒಳ್ಳಿನೊಳಗೆ ಮಾಡ್ತಿದ್ರು. ಕಲ್ಲಿನ ಇದ್ರೊಳಗೆ ಕುಟ್ಟೋದು ಹಾಗೆಲ್ಲ ಮಾಡ್ತಿದ್ರು. ಈಗೆಲ್ಲೇ ಒಳ್ಳೆ ನೋಡಲಿಕ್ಕೆ ಸಿಗೋದಿಲ್ಲ. ಎಲ್ಲ ಹಿಂಗೆ ಹತ್ತಿರ್ತದೆ. ಇದನ್ನು ಸರಿಯಾಗಿ ತಕ್ಕೊಡ್ರಿ. ಇದು ನೋಡ್ರಿ, ಹೌದಾ? ಗುಲಾಬಿ ಆಗಿದೆ ನೋಡ್ರಿ. ಈಗೇನು ಮಾಡೋಣ, ಇದ್ರೊಳಗೆ ಭಾಳ ಬಿಸಿ ಇದ್ದಾಗೇನು ಮಿಕ್ಸರ್ಗೆ ಹಾಕ್ಬೇಡ್ರಿ. ಈಗೇನು ಮಾಡಬೇಕು, ಇದು ಮೆಣಸಿನ್ಕಾಯಿ ತೊಗೋಬೇಕು, ಹಣ್ಣು ಮೆಣಸಿನ್ಕಾಯಿ. ಈಗ ಹಂಗೆ 1-2 ಮಾಡ್ಕೋತ ಎಲ್ಲನೂ ಹಿಂಗೆ ಹಾಕ್ಬಿಡ್ರಿ. ಇವೆಲ್ಲ ಟಿಪಿಕಲ್ ಪದಾರ್ಥಗಳನ್ನ
ಮಕ್ಳಿಗೆ ತಿನ್ನಿಸ್ಬೇಕ್ರಿ. ಇಂಥವು ಎಲ್ಲೂ ಮಾರ್ಕೆಟಿಗೆ ಸಿಗೋದಿಲ್ಲ. ನಮ್ಮಲ್ಲಿ ಮಹಾರಾಷ್ಟ್ರದೊಳಗೇನು ಸಿಗೋದಿಲ್ಲ. ಕರ್ನಾಟಕದಾಗ ಒಂದು ಕಡೆ ಒಂದಷ್ಟು ಜನ ಮಾಡೋರು ಇದ್ದಾರೆ, ಸಿಗ್ತಾವೆ ಅಲ್ಲಿ. ಎಲ್ಲ ಡ್ರೈ ಇರ್ಬೇಕು ನೋಡ್ರಿ. ಇವು ಒಂದು ಸ್ವಲ್ಪ ಹಸಿ ಇರಬಾರ್ದು. ಹಸಿ ಇತ್ತಂದ್ರೆ ಚಟ್ನಿ ಕೆಟ್ಟೇ ಬಿಡ್ತದೆ 2 ದಿವ್ಸಕ್ಕನ. ಒಂಥರ ಸ್ಮೆಲ್ ಬರ್ತದೆ, ಬೂಸ್ರು ಬರ್ತದೆ, ಫಂಗಸ್ ಬರ್ತದೆ ಅದ್ರೊಳಗೆ. ಕೆಲವೊಂದು ಮೆಣಸಿನ್ಕಾಯಿ ಚಲೋ ಅವನ್ನೆಲ್ಲ ನೋಡಿ ಹಾಕ್ಬೇಕು. ಭಾಳ ಮೆತ್ತಗಾಗಿರ್ತಾವೆ, ಕೊಳತಂಗಾಗಿರ್ತಾವೆ. ಇವನ್ನ ಒಂದ್ರಾಗ ಯಾಕೆ 2 ಮಾಡ್ಬೇಕು ಗೊತ್ತಾ? ಒಮ್ಮೆ ಮಿಕ್ಸರ್ನೊಳಗೆ ಮೇಲೆ ಖಡ 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 ಅಂದ್ಬಿಡ್ತದೆ. ಅದು ಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕಂತ ಎಲ್ಲ ಅದ್ರಾಗ ಹಾಕ್ಬೇಕು. ಹಿಂಗೆ ಇದು ಊಟಕ್ಕೆ ಭಾಳ ರುಚಿ ಹತ್ತದ ರೀ. ಬುತ್ತಿ ಸಂತಿಲಂತೂ ಭಾರಿ ಹತ್ತದ ಬುತ್ತಿ. ಈಗ ನನಗೆ ಮಾಡೋ ಮುಂದನ ಅದು ಸ್ಮೆಲ್ ನೋಡಿ ಬಾಯಾಗ ನೀರು ಬರ್ಲಿಕ್ಕತ್ತಾವ. ಯಾವಾಗ ಚಟ್ನಿ ತಿಂದೇನೋ ಅನಿಸ್ಬಿಟ್ಟದ. ನೋಡಿರಿ, ಇಷ್ಟು ಇದ್ರೂ ಹಾಕ್ಬಿಡ್ತೇನೆ. ಈಗ ಇದು ನೆಕ್ಸ್ಟ್ ಏನು ಮಾಡೋಣ? ಇದು ಹಳ್ಳುಪ್ಪದ ನೋಡಿರಿ. ಇದು ಬಿಸಿ ಮಾಡ್ಕೊಂಡಿದ್ದೀನಿ ನಾನು. ಆ ಬಿಸಿ ಮಾಡ್ಕೊಂಡಿದ್ದನ್ನು ಇದ್ರಾಗ ಹಾಕ್ಕೋಬೇಕು. ಈಗ ಜಸ್ಟ್ ಇಷ್ಟ ಹಾಕ್ಕೊಡ್ರಿ, ಮತ್ತು ಬೇಕಂದ್ರೆ ಮತ್ತೆ ಹಾಕ್ಕೊಳಕ್ಕೆ ಬರ್ತದೆ. ಭಾಳ ಉಪ್ಪು ಹಾಕೋದು ಬೇಡ ಅಂತ. ಆಮೇಲೆ ಇದ್ರಾಗ ಈಗ ಏನು ಮಾಡಬೇಕು? ಲಿಂಬೆಹಣ್ಣಲ್ಲ, ಲಿಂಬೆಹಣ್ಣನ್ನೆಲ್ಲ ಇದ್ರೊಳಗೆ ಒಂದು ಸ್ವಲ್ಪ ಸೋಸ್ಕೊಳ್ಳೋಣಂತೆ, ಬೀಜಗಳನ್ನು. ಹೌದಾ? ಇಲ್ಲಾಂದ್ರೆ ಮಿಕ್ಸರ್ನ ಹಾಕಿಬಿಟ್ರೆ ಒಂದೊಂದು ತಕ್ಕೊತ್ ಕೊಡ್ಬೇಕಾಗ್ತದೆ. ಅದಕ್ಕೆ ನೀವೇನು ಮಾಡಿರಿ, ನೋಡಿರಿ ಹಿಂಗೆಲ್ಲ ಇದ್ರಾಗ ತಕ್ಕೊಡ್ರಿ. ಭಾಳ ಹುಳಿನೂ ಮಾಡಬೇಡ್ರಿ. ಅದು ಖಾರಕ್ಕೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಬಿಡ್ರಿ. ಮತ್ತು ಇಲ್ಲಾಂದ್ರೆ ಚಟ್ನಿಗೆ ಏನಾಗ್ಬಿಡ್ತದೆ, ಟೇಸ್ಟ್ ಹೋಗ್ಬಿಡ್ತದೆ. ಹುಳಿನ ತಿನ್ನಂಗೆ ಆಗ್ಬಿಡ್ತದೆ ಬರೀ. ಆಮೇಲೆ ಈ ಸಿಪ್ಪಿನೂ ಕುಕ್ಕರ್ನಾಗ ಹಾಕ್ಕೊಡ್ರಿ. ಇಲ್ಲಾಂದ್ರೆ ಇದು ಬರೀ ಸಿಪ್ಪಿದು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬರ್ತದೆ. ಉಪ್ಪಿನಕಾಯಿ ಅಂದ್ರೆ ಹಂಗೆ ಗ್ರೀನ್ ಮೆಣಸಿನ್ಕಾಯಿ ಹಾಕ್ಬೇಕು ಇದ್ರೊಳಗೆ. ಆಮೇಲೆ ಒಂದಿಷ್ಟು ಇದನ್ನು ಹಾಕಬೇಕು, ಹಸಿರು ಮೆಣಸಿನ್ಕಾಯಿ. ಆಮೇಲೆ ಇದು ಸಿಪ್ಪಿ. ಆಮೇಲೆ ಒಂದು ಲಿಂಬೆಹಣ್ಣಿನ ರಸ ಹಿಂಡಬೇಕು. ಭಾಳ ಚಂದ ಆಗ್ತದೆ ರೀ ಅದು. ಹೋಟೆಲ್ನಾಗ ಕೊಟ್ಟಿರ್ತಾರಲ್ಲ ಹಂಗೆ. ಅದು ರೆಡ್ ಇರೋಂಗಿಲ್ಲ, ಮೆಣಸಿನ್ಕಾಯಿ ಇರ್ತದಲ್ಲ, ಅದಕ್ಕೆ ನಾವೇನು ಖಾರ ಪುಡಿ ಹಾಕೋದಿಲ್ಲ. ಅದಕ್ಕೆ ಹಂಗೆ ಸಿಪ್ಪಿದಷ್ಟೇ ಮಾಡಬೇಕು. ಸಿಪ್ಪಿ ಯಾಕೆ ಚೆಲ್ಲಬಾರ್ದು ಅಂತಂದ್ರೆ ಇದ್ರೊಳಗೆ ಕ್ಯಾಲ್ಶಿಯಮ್ ಜಾಸ್ತಿ ಇರ್ತದೆ ರೀ. ನಿಂಬೆಹಣ್ಣಿನ ಸಿಪ್ಪಿಯೊಳಗೆ ರಸದಕ್ಕಿಂತ ಸಿಪ್ಪಿಯೊಳಗೆ ಜಾಸ್ತಿ ಕ್ಯಾಲ್ಶಿಯಮ್. ಅದಕ್ಕೆ ಅದನ್ನು ಎಸಿಬಾರ್ದು. ಇದನ್ನು ಸಣ್ಣಗೆ ಕಟ್ ಮಾಡಿ ಉಪ್ಪಿನಕಾಯಿನೂ ಹಾಕ್ಬೋದು. ಇವೇನೀಗ ಹಂಗೆ 4-5 ಅಷ್ಟು ಲಿಂಬೆಹಣ್ಣು ನನ್ನ ಹತ್ರ. ಈಗ ಅರ್ಧ ಕಿಲೋ ಮಾಡಿದ್ರೆ ಏನು ಒಂದು 10-15 ಲಿಂಬೆಹಣ್ಣು ಬೇಕಾಗ್ತಾವೆ. ಹಣ್ಣು ಮೆಣಸಿನ್ಕಾಯಿ ಅರ್ಧ ಕಿಲೋ ಇರಬೇಕು. ಅದಕ್ಕೊಂದು 10-15 ಲಿಂಬೆಹಣ್ಣಿನ ಇದು ಸೈಜ್ ಮೇಲೆ ಇಷ್ಟು ಬೇಕಾಗ್ತಾವೆ. ಈಗ ನೋಡಿರಿ ಇದು ಹೌದಾ, ಬೀಜ ಎಲ್ಲ ಇದ್ರೊಳಗೆ ಬಂದು ನೋಡಿರಿ. ಮಿಕ್ಸರಿಗೆ ಬರೀ ನಾವು ರಸ ಹಾಕೋಣಂತ. ಇದನ್ನು ಹೊಲಕ್ಕೆ ಊಟಕ್ಕೆ ಕರ್ಕ ಚಟ್ನಿ ಕಟ್ಕೊಂಡು ಹೋಗ್ಬೇಕ್ರಿ, ಭಾಳ ಚಂದ ಆಗ್ತದೆ. ಈಗೆಲ್ಲ ಏನಾಗ್ಯದ, ಜನ ಪಿಜ್ಜಾ ಬರ್ಗರ್ ತಿಂತಾರಲ್ಲ, ಇವೆಲ್ಲ ಗೊತ್ತಿಲ್ಲ. ನಾನು ಕೈಲೇ ಹಿಂಡ್ತೇನೆ ಬೇಕಂತ. ಅದು ಹಿಂಡೋದು ಅದ ನನ್ನ ಹತ್ರ. ಆದರೆ ಅದನ್ನ ಯೂಸೇ ಮಾಡೋಂಗಿಲ್ಲ ಜಾಸ್ತಿ. ಅದ್ರಲ್ಲೇನಾಗ್ಬಿಡ್ತದೆ, ಸಿಪ್ಪಿದು ಅಂಶ ಹೋಗ್ತದೇನೋ ಅಂತ, ಕೈ ಆಗಬಾರ್ದು ಅಂತ.
ಭಾಳ ಒತ್ತೇವಲ್ಲ, ಇಷ್ಟ ಮೇಲಿಂದಷ್ಟು ರಸ ತಗೊಳ್ಳೋಣಂತ. ನಾ ಮೊದಲೇ ತೆಗೆದಿಟ್ಕೋಬೇಕಾಗಿತ್ತೇನೋ, ಆದ್ರೆ ನಿಮಗೆ ತೋರಿಸ್ಬೇಕಾಗಿತ್ತು ನನಗೆ ಹೆಂಗೆ ಹಿಂಡಬೇಕು ಅಂತ. ಡೈರೆಕ್ಟ್ ಹಾಕ್ಬಿಟ್ರೆ ಏನಾಗ್ತದೆ, ಬೀಜ ಎಲ್ಲ ಮಿಕ್ಸ್ ಆಗಿಬಿಡ್ತಾವೆ. ಆ ಬೀಜ ಮಿಕ್ಸ್ ಆತಂದ್ರೆ ಏನಾಗ್ತದೆ, ಕಹಿ ಆಗಿಬಿಡ್ತದೆ ಅದು ಟೇಸ್ಟ್ ಬೀಜದ್ದ. ಆಮೇಲೆ ಇದಕ್ಕೆ ಎಲ್ಲ ಮಿಕ್ಸರು, ಸೋಸೋದು, ಬಟ್ಲ ಎಲ್ಲ ಎಕ್ದಮ್ಮು ಒಂದು ಹನಿ ನೀರು ಇರಬಾರ್ದು ಇದ್ರೊಳಗೆ. ಉಪ್ಪು ಸುದ ನಾವು ಬಿಸಿ ಮಾಡ್ಕೊಂಡನ ಉಪ್ಪು ಹಾಕೇನಿ ನಾನು. ಅದನ್ನು ಭಾಳ ಪ್ರಿಕಾಷನ್ ತೊಗೋಬೇಕು. ಅದಕ್ಕೆ ಒಂದು ಹನಿ ನೀರು ಸಿಡಿಬಾರ್ದು. ಚಟ್ನಿ ಮಾಡಿ ಒಂದು ಬಟ್ಲದಾಗ ತೆಗೆದ್ಮೇಲೂ ಒಟ್ಟು ಸಿಪ್ಪಿ ಇದಕ್ಕೆ ನೀರು ಹಚ್ಚಬಾರ್ದು ನೋಡ್ರಿ ಅದಕ್ಕೆ. ಈಗ ನೋಡ್ರಿ, ಇದ್ರಾಗ ನೋಡ್ರಿ, ಇದ್ರಾಗ ಹಾಕ್ಕೊಂಬಿಡ್ತೇನೆ ಇದನ್ನು. ಭಾರಿ ಚಂದ ಸ್ಮೆಲ್ ಬರ್ಲಿಕತ್ತದ್ರಿಪ್ಪ. ಬ್ಯಾಗ ಎಷ್ಟು ನೀರು ಬರ್ಲಿಕತ್ತಾವ. ಈಗ ಇದನ್ನು ಮಿಕ್ಸರ್ನೇ ಹಾಕೋತೇನೆ ನೋಡ್ರಿ. ಕೈಗೆ ತೊಳ್ಕೊಂಡ್ರೆ ಭಾಳ ಕೇರ್ಫುಲ್ಲಾಗಿ ನೀರು ಮುಟ್ಟಿಸ್ಲಿಲ್ದಂಗೆ ಇದನ್ನು ಕಾಳಜಿಯಿಂದ ಮಾಡಿಕೊಡ್ರಿ. ಈಗ ಮಿಕ್ಸರಿಗೆ ಹಾಕಿ ತೋರಿಸ್ತೇನೆ ನಿಮಗೆ. ಇದ್ರೊಳಗೆ ಆಲ್ರೆಡಿ ಎಣ್ಣೆ ಹಾಕೇನಿ, ಲಿಂಬೆಹಣ್ಣಿನ ರಸ, ಉಪ್ಪು, ಮೆಣಸಿನ್ಕಾಯಿ ಇಷ್ಟು ಹಾಕೇನಿ. ಈಗ ಮಿಕ್ಸರಿಗೆ ಹಾಕೋತೇನೆ ಒಂದು ನಿಮಿಷ. ಇದು ನೋಡ್ರಿ, ಕಲರ್ ನೋಡ್ರಿ ಎಷ್ಟು ಚಂದ ಬಂದದ. ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು. ಕೆಲವ್ರಿಗೆ ಸ್ವಲ್ಪ ದಪ್ಪ ಇಟ್ಕೊತಿದ್ರೆ ಇಟ್ಕೊಡ್ರಿ, ಸಣ್ಣ ಇದ್ರೆ ರುಚಿ ಹತ್ತದ. ವಾಸನೆ ಭಾಳ ಚಂದ ಬರ್ಲಿಕತ್ತದ ರೀ. ಬಾಯಾಗ ನೀರು ಬರ್ಲಿಕತ್ತಾವ ನನಗೆ. ಯಾವಾಗ ತಿಂದೇನೋ, ಯಾಕಂದ್ರೆ ನಾವು ಸ್ಕೂಲ್ನಾಗಿದ್ದಾಗ ಬರೀ ರೊಟ್ಟಿ ಚಟ್ನಿ ತಿಂತಿದ್ವಿ ನೋಡ್ರಿ. ಇದನ್ನು ಸಂತಿಲೆ ಏನು ಬೇಡ ಇದಕ್ಕೆ. ವಾ ಆಯ್ತು ನೋಡ್ರಿ, ಸಣ್ಣಾಗ್ಯದ. ಇಷ್ಟು ಸಾಕು, ಭಾಳ ಪೇಸ್ಟ್ ಮಾಡಬೇಡ್ರಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದ ಮಾಡಿರಿ, ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಅಂದ್ರೆ. ಬಾಕಿ ಮೆಣಸಿನ್ಕಾಯಿ ಇರ್ತಾವಲ್ಲ, ಅದು ಬರೋಂಗಿಲ್ಲ ಸರಿತ್ನಾಗೆ. ಈಗ ಇದನ್ನು ಸ್ಟೀಲಿನ ಬಟ್ಲಿಗೆ ತೆಗಿಬೇಡ್ರಿ, ಒಂದು ಬೇರೆ ಟೈಪದ ಬಟ್ಲ ತೊಗೊಂಬಂದೇನೆ ನಾನು. ಅವೆಲ್ಲ ಹಳೆ ಕಾಲದಾಗ ನಮ್ಮ ಅಜ್ಜಿ ಮುತ್ತಜ್ಜಿ ಅದೆಲ್ಲ ಯೂಸ್ ಮಾಡ್ತಿದ್ರು. ಅಂಥದ್ದು ಒಂದು ನಾನು ಈಗ ಮಾರ್ಕೆಟ್ನಿಂದ ತೊಗೊಂಬಂದೀನಿ. ನಿಮಗೆ ತೋರಿಸ್ತೇನೆ ಎದ್ರೊಳಗೆ ತೆಗಿಬೇಕಂತ. ಇದು ನೋಡ್ರಿ, ಇದು ಕಲ್ಪರಟಿ ಅಂತಾರೆ ಇದಕ್ಕೆ. ಇದೆಲ್ಲ ಶತಮಾನ ಕಾಲದೊಳಗೆ 1930, 40, 47, 45, 50 ಒಳಗೆ ಇದು ಯೂಸ್ ಮಾಡ್ತಿದ್ರೆಲ್ಲ ಹಳೆ ಜನ. ಇದ್ರೊಳಗೆ ಚಟ್ನಿ ಉಪ್ಪಿನಕಾಯಿ ತೆಗೆದ್ರೆ ಒಟ್ಟ ಕೆಡೋದಿಲ್ಲ ರೀ. ಇದ್ರೊಳಗೆ ತೆಗಿತೇನೆ ನೋಡ್ರಿ ನಾನು. ಹೌದಾ, ಹಿಂಗೆ ಇಟ್ಬಿಡ್ಬೇಕು 8 ದಿವಸ. ಇದ್ರೊಳಗೆ ಚಟ್ನಿ ಮುಗಿಯೋ ತನಕ ಇದ್ರೊಳಗೆ ಇರ್ಬೇಕು, ಏನಾಗೋದಿಲ್ಲ.
ಈಗೇನು ಮಾಡೋಣ, ಚಟ್ನಿ ರೆಡಿ ಆಗಿದೆ. ಈಗ ರೊಟ್ಟಿ ಚಟ್ನಿ ತಿನ್ನೋಣಂತ. ಈಗ ನೋಡಿರಿ, ನಿಮ್ಗೆ ಹಾಕಿ ತೋರಿಸ್ತೀನಿ. ಇದು ನೋಡ್ರಿ, ಹೌದಾ? ಇದೇನು ಈಗ ಕಲ್ಪಟ್ಟಿ ಒಳಗಿನ ಚಟ್ನಿ ಏನದಲ್ಲ, ಈ ರೊಟ್ಟಿ ಮೇಲೆ ಹಾಕ್ಕೊಡ್ರಿ. ಸ್ವಲ್ಪ ಹಾಕ್ಕೊಡ್ರಿ, ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಖಾರ ಹತ್ತದ, ಅದು ನೆಕ್ಸ್ಟ್ ಡೇ ಇರ್ತದಲ್ಲ ಒಂದು ಸ್ವಲ್ಪ ಸಪ್ಪು ಆಗ್ತದೆ, ಅದಕ್ಕೆ ಸ್ವಲ್ಪ ಹಾಕ್ಕೊಡ್ರಿ. ಆಮೇಲೆ ರೊಟ್ಟಿ, ಚಟ್ನಿ, ಸಲಾಡು. ಹಿಂಗೆ ಇದನ್ನು ಊಟಕ್ಕೆ ತಿನ್ನಿರಿ. ಇದರಷ್ಟು ಟೇಸ್ಟ್ ಯಾವುದು ನಮಗೆ ಪದಾರ್ಥ ಬೇಡ. ಎಂಥ ಪಂಚಪಕ್ವಾನ ಇದ್ರೂ ನಮಗೆ ರೊಟ್ಟಿ, ಚಟ್ನಿ, ಸಲಾಡು. ಆಮೇಲೆ ಯಾವಾಗಲೂ ನೋಡಿರಿ, ತಾಮ್ರದ ಗಿಂಡಿಯೊಳಗಿಂದ ನೀರು ಕುಡಿಬೇಕು. ಅಂದರೆ ಹೆಲ್ತಿಗೆ ಭಾಳ ಚಲೋ ಇರ್ತದೆ ಅದು. ಮಕ್ಕಳಿಗೆ ಈ ಬಿಸ್ಲರಿ ಬಾಟ್ಲಿ, ಆ ಬಾಟ್ಲಿ, ಈ ಬಾಟ್ಲಿ, ಸ್ಕೂಲಿನ ವಾಟರ್ ಬ್ಯಾಗು ಅಂಥದ್ರೊಳಗಿನ ನೀರು ಕುಡಿಸ್ಬೇಡ್ರಿ. ತಾಮ್ರದ್ದು ಇದ್ರೊಳಗಿನ ನೀರು ಕುಡಿದ್ರೆ ಟೇಸ್ಟು ಚಂದ ಇರ್ತದೆ. ಅದಕ್ಕೆ ಬಾಡಿಗೂ ಭಾಳ ಒಳ್ಳೇದದು, ರೆಸಿಸ್ಟೆನ್ಸ್ ಪವರ್ ಅದು ಚಂದ ಆಗ್ತದೆ. ಅದಕ್ಕೆ ನೀವು ಯಾವಾಗಲೂ ಏನು ಮಾಡಿರಿ, ತಾಮ್ರದೊಳಗಿಂದ ನೀರು ಕುಡೀರಿ. ಆಮೇಲೆ ಇದನ್ನು ರೊಟ್ಟಿ ಚಟ್ನಿ ತಿಂದು ಟೇಸ್ಟ್ ಹೆಂಗೆ ಬಂತು ನೀವು ಹೇಳ್ರಿ. ಚಟ್ನಿನೂ ಮಾಡಿ ನೋಡಿರಿ, ನನಗೆ ಕಮೆಂಟ್ಸ್ ಹಾಕ್ರಿ. ಏನು ತಿಳಿಲಿಲ್ಲ ಅಂದ್ರೆ ಮತ್ತೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಬಾಯ್.